ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ನ ನನ್ನ ಜೊತೆ ಅವಾಗಿ ಬೇಡ ಬೇಡ ಖುಷಿ ಆಗ್ಬಿಟ್ಟೈತೆ. ಎಲ್ಲೈತೆ ಆ ಕಡೆ ಕಾಯಿ ಅಂತ ಆಡ್ತಿದ್ವಿ ನಾವು. ಜಾಂಕ್ ಬುಂಕ್ ಅಂತ. ಖುಷಿ ಆಯ್ತಾ? ಅವಳಿಗೆ ಖುಷಿ ಅಂದ್ರೆ ಖುಷಿ. ಅವಳಿಗೆ ಖುಷಿ ನೋಡು. ಎಲ್ಲಿ ಆಗಿನ ಕಾಲದಲ್ಲಿ ಏನು ಸಂತೆ ಮಾಡ್ತಿದ್ರಲ್ಲ, ಇದೇ ರೀತಿ ಪ್ರತಿಬಿಂಬಿಸಿದ್ದಾರೆ. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಇನ್ನೇನು ಮುಗೀತು, ಇದು ಸಂತೆ ಮಾರ್ಕೆಟು. ತುಂಬಾ ಚೆನ್ನಾಗಿದೆ, ಸೂಪರ್ ಪ್ಲೇಸ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ಇನ್ನು ಫೈನಲ್ ಆಯಿತು, ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಊಟ ಮಾಡೋಣ ಅಂತ ಬಂದ್ವಿ. ಊಟಕ್ಕೆಲ್ಲ ಅಲ್ಲೇ ಹೋಟೆಲ್ ಇದೆ, ಇಲ್ಲಿ ನೋಡಿ. ಇದು ತುಂಬ ಇಷ್ಟ ಆಯಿತು ನನಗಲ್ಲಿ. ನಾನಂತೂ ಹತ್ತಕ್ಕಾಗಲ್ಲ, ಬಟ್ ನೋಡಿ ಖುಷಿ ಪಡ್ಬೇಕಷ್ಟೇ. ಈ ಪಾಪು ಅಂತೂ ತುಂಬ ಇಷ್ಟಪಡ್ತಿತ್ತು. ಎಲ್ಲ ಗೇಮ್ಸ್ಗಳಿದೆ ನೋಡಿ. ನಮಗೂ ಇಷ್ಟನೇ, ಬಟ್ ಹತ್ತೋದಕ್ಕೆ ಹೆದರಿಕೆ ಆಗಿ ನಾನು ಹತ್ತಲಿಲ್ಲ. ಪಾಪು ಅಂತೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ಲು. ಅದಾದಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಊಟಕ್ಕೆ ಹೋಗೋಣ ಅಂತೇಳಿ ಎದುರುಗಡೆನೇ ತುಂಬ ಚೆನ್ನಾಗಿದೆ ಹೋಟೆಲ್ಲು. ಇದು ಹೋಟೆಲ್ಲು ರಂಗೋಲಿ ಗಾರ್ಡನಲ್ಲಿರೋ ಹೋಟೆಲ್ಲು. ಎಲ್ಲ ಥರದ ಏನು ಚೈನೀಸು, ನಾರ್ತು, ಸೌತು, ಕುಸ್ತಿ ನೋಡಿ. ಇದು ತುಂಬ ಕನೆಕ್ಟ್ ಆಗುತ್ತೆ ಹಳ್ಳಿಗಳಲ್ಲಿ. ನಾನು ನನ್ನ ಫ್ರೆಂಡು ಹೋದ್ವಿ, ಅವಳು ಊಟ ಕೊಡಿಸ್ತೀನಿ ಅಂತ ಹೊರಟ್ಲು. ನಮಗೆ ಎಲ್ಲೇ ಹೋದ್ರೂ ಸೌತೆ ಇಷ್ಟ. ಸೌತ್ ಊಟ ತೊಗೊಂಡ್ವಿ. ಅಂದರೆ ಮಕ್ಕಳಿಗೆ 179ಗೆ ಒಂದು ಸ್ವಲ್ಪ ಐಟಮ್ ಬರುತ್ತೆ, 299ಗೂ ಇರುತ್ತೆ. ನಾವು ಮಕ್ಕಳದ್ದೇ ಪ್ಯಾಕೇಜ್ ತೊಗೊಂಡ್ವಿ. ಅವಳೇ ಆರ್ಡ್ರ್ ಮಾಡಿದ್ಲು. ಬಟ್ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ನಾವಿಬ್ಬರು ಹೋದರೆ ಯಾವತ್ತೂ ಕೊರತೆ ಆಗಲ್ಲ ಊಟಕ್ಕೆ. ಅವಳಿಗೆ ಏನು ಬೇಕು ಅಂತ ನೋಡ್ತಾ ಇದ್ದೀವಿ. ಅವಳು ತಿನ್ನಲ್ಲ, ಸುಮ್ಮನೆ ಎಲ್ಲದನ್ನು ನೋಡ್ತಾಳೆ. ಯಾವುದನ್ನು ಇಷ್ಟಪಟ್ಟು ತಿನ್ನಲ್ಲ, ಸ್ವಲ್ಪ ಸ್ವಲ್ಪನೇ ತಿನ್ನೋದು. ಆದ್ರೂ ದೋಸೆ ಎಲ್ಲ ಇರಲಿಲ್ಲ. ನಾವು ಸೌತ್ ಮೀಲ್ಸ್ ತೊಗೊಂಡ್ವಿ. ಬಟ್ ಬಹಳ ಚೆನ್ನಾಗಿತ್ತು ಮಾತ್ರ. ವೆದರ್ ಮಾತ್ರ ಅಲ್ಲಿ ಊಟಕ್ಕೆ ಈ ಥರ ಇರಬೇಕು ಅಂತ ಅನ್ನಿಸ್ತು ನಮಗೆ. ನೋಡಿ, ಹೋಳಿಗೆ, ಚೈನೀಸು, ನಾರ್ತು, ಫ್ರೈಡ್ ರೈಸು, ಮಂಚೂರಿಯನ್ನು ಅವಳು ಆರ್ಡ್ರ್ ಮಾಡಿ ತೊಗೊಂಡು ಬರಬೇಕು. ಆಮೇಲೆ ಕೇಳ್ಕೊಬೋದು, ಮತ್ತೆ ಅವ್ರನ್ನ ಕೇಳ್ಕೊಬೋದು. ಆರ್ಡ್ರ್ ಮಾಡಿದ್ವಿ. ಅಂದರೆ 299ಗೆ ದೊಡ್ಡವರಿಗೆ ಪ್ಯಾಕೇಜು, 179ಗೆ ಚಿಕ್ಕ ಮಕ್ಕಳದು. ನಮಗೆ ಚಿಕ್ಕ ಮಗಳದೇ ಸಾಕಾಗಿತ್ತು. 179ಗೆ 2 ಪ್ಲೇಟ್ ಆರ್ಡ್ರ್ ಮಾಡಿ, ಅಂದರೆ ಸೌತ್ ಮಿನಿ ಮೀಲ್ಸ್ ಥರ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ನೋಡಿ ಎಷ್ಟು ಬೇಗ ಹೊಂದ್ಕೊಳ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ತಾಳೆ. ಇದೇ ನೋಡಿ 179ಗೆ ಇಷ್ಟೆಲ್ಲ ಫುಡ್ ಬಂತು. ತುಂಬ ಖುಷಿ ಆಯಿತು ಈ ಊಟ ನೋಡಿ. ನಾವು 2 ಆರ್ಡ್ರ್ ಮಾಡಿದ್ವಿ. ಅವಳಿಗೆ ಬೆಳಿಗ್ಗೆ ಕರ್ಡ್ ರೈಸು, ನಾನು ಅವಳಿಗೆ ಪೋಸ್ ಕೊಟ್ಟಿದ್ದೆ. ಚೆನ್ನಾಗಿತ್ತಾ? ಟೇಸ್ಟ್ ಹೇಳು. ಅಂದರೆ ತುಂಬ ದಿನಗಳ ನಂತರ ನಾವು ಇಷ್ಟು ಜನ ಕೂತಿದ್ದು ಊಟಕ್ಕೆ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ, ಹೇಳೋಕ್ಕಾಗಲ್ಲ. ಎಲ್ಲ ಥರದ ವೆರೈಟೀಸು 179ಗೆ ಕೊಡ್ಬೋದು. ಬಹಳ ಚೆನ್ನಾಗಿತ್ತು. ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು. ಆ ವೈಬ್ಸು, ಆ ಊಟ, ಆ ಒಂದು ವೆದರ್ ತುಂಬ ಚೆನ್ನಾಗಿತ್ತು. ಊಟನ ನಿಧಾನವಾಗಿ ಮಾಡಿದ್ವಿ. ಬೇರೆ ಕಡೆ ಊಟ ಮಾಡೋದಕ್ಕೂ ಅಲ್ಲಿ ಊಟ ಸೌತು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಮನೆ ಊಟದ ಥರನೇ ಇತ್ತು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಊಟ ಎಲ್ಲ ಮುಗಿಸ್ಕೊಂಡು ಆಟದ ಕಡೆ ಹೊರಟಿವಿ. ಏನಾದರೂ ಆಟ ಆಡ್ಸೋಣ ಅಂತ. ಇದು ಮಕ್ಕಳು ನೋಡಿ 100 ರೂಪೀಸ್ಗೆ ಎಲ್ಲ ಗೇಮ್ ಇತ್ತು. ಪ್ರತಿಯೊಂದು ಆಟನೂ 100 ರೂಪೀಸ್ಗೆ ಕೊಡ್ತಾರೆ. ಇದು ಬೆಳ್ಳಿ. ಆ ಪಾಪು ಚಿಕ್ಕ ಮಗು ಅಂತೂ ಇನ್ನೂ ಖುಷಿ ಪಡ್ತು.
ಅವ್ರು ಈ ಥರ ಹಾರೋದು ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ನೋಡಿ ಅವರಿಬ್ಬರು ಎಷ್ಟು ಹ್ಯಾಪಿಯಾಗಿ ಖುಷಿ ಪಡ್ತಾ ಇದ್ದಾರೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಬೋದು. ಎಲ್ಲ ಥರದ ಗೇಮ್ಸ್ ಇದೆ. 100 ರೂಪೀಸ್ಗೆ ಒಂದು ಗೇಮು. ನಾವು ಕೂಡ ಆಡಿದ್ವಿ, ಅವರಿಗೂ ಕೂಡ ಆಡಿಸಿದ್ವಿ. ಹೇಗಿದೆ ನೋಡಿ ಆಟಗಳು. ಅವ್ರು ಏನೇನು ಕೇಳ್ತಾರೋ ಎಲ್ಲ ಆಟಗಳು ಆಡಿಸಿದ್ವಿ. ಹಾಂ, ಈ ಕಡೆ ನೋಡಿ. ಬೆಂಗಳೂರು ಯಾರ್ಯಾರ್ದು? ಯಾರ್ದು ಬೆಂಗಳೂರು? ನಿಂದೆ ಅವರು? ನಿಂದೆ ಬೆಂಗಳೂರಾ? ನಂದು ಬೆಂಗಳೂರು. ನಿಮ್ಮದು? ಹಾಂ, ಸಿಪ್ಪೂರು ಅಂದರೆ ಯಾವುದು? ಎಷ್ಟು ಚುರುಕಾಗಿದ್ದಾರೆ ಅಂದರೆ ಅವರು. ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಮಾತಾಡೋದಕ್ಕೆ. ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಆಟ ಆಡೋಣ ಅಂತ ಹೇಳಿ ಹೊರಟ್ವಿ. ಬರಲ್ಲ ಅಂತ ಮಣ್ಣಿನ ಮಡಿಕೆ ಮಾಡೋದು ಕೂಡ 100 ರೂಪೀಸು. ಯಾರಾದರೂ ಮಾಡೋಂಥವ್ರು ಫೀಸ್ ಪೇ ಮಾಡಿ ಅವರು ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ಇದು ಒಂದು ಆಟ ಚೆನ್ನಾಗಿದೆ ನೋಡಿ. ಯಾವ ಥರ ಪಾಟ್ ಬೇಕೋ ಆ ಥರ ಮಾಡಿಸ್ತಾರೆ ಮಣ್ಣಿನಿಂದ. ನಾವು ಟಚ್ ಮಾಡಬೇಕು, ಅವ್ರು ಹಿಡ್ಕೊಳ್ತಾರೆ. ನಾನು ನೋಡಿದೆ ಅಷ್ಟೇ ಮಾಡೋಣ ಅಂತ ಹೇಳಿ. ಆಮೇಲೇನು ಬೇಡ ಅಂತ ಅನ್ನಿಸ್ತು. ಎಲ್ಲರೂ ತುಂಬ ಜನ ಮಕ್ಳುಗಳಿಗೆ ತುಂಬ ಕ್ಯೂರಿಯಾಸಿಟಿ, ತುಂಬ ಆಸೆ ಅಲ್ವ, ಅವರೆಲ್ಲರೂ ಮಾಡ್ತಾಯಿದ್ರು. ಅದಾದಮೇಲೆ ಮಕ್ಳಿಗೆ ನೋಡಿ ಈ ಥರ ಚಿಕ್ಕ ಮಕ್ಕಳು ಕರ್ಕೊಂಡೋದ್ರೆ ಎಲ್ಲರೂ ಆಟ ಆಡ್ಬೋದು, ಚಿಕ್ಕ ಮಕ್ಕಳೆಲ್ಲ. ಅಯ್ಯೋ ಎಷ್ಟು ಖುಷಿ ಅಂದರೆ ಮಕ್ಕಳಿಗೆ. ಎಲ್ಲ ಸಣ್ಣ ಪುಟಾಣಿ ಮಕ್ಕಳುಗಳು ತುಂಬ ಆಟ ಆಡ್ತಾಯಿದ್ರು. ಅವ್ರು ನೋಡಿ, ನಾವೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಅವ್ರು ಆಡೋದನ್ನ. ಜಾರಮಂಡಿ ಆಟ ಎಷ್ಟು ಖುಷಿ ಆಗ್ತಾರೆ ಅವರು. ಚಿಕ್ಕ ಮಕ್ಕಳು, ಇದಕ್ಕೇನು ಫೀಸ್ ಇಲ್ಲ. ಇದು ಚಿಕ್ಕ ಪುಟಾಣಿಗಳಿಗೆ ಅಂತ ಮಾಡಿರೋಂಥದ್ದು. ಯಾರಾದರೂ ಆಟ ಆಡ್ಬೋದು, ಚಿಕ್ಕ ಮಕ್ಕಳು ಕರ್ಕೊಂಡು ಹೋದವರು. ಅದಾದಮೇಲೆ ಫಿಶ್ ಸ್ಪಾ ನೋಡಿ. ಇದು ತುಂಬ ಒಳ್ಳೆಯದು ಮಾಡಿಸ್ಕೊಂಡ್ರೆ. ಬಟ್ ನಮಗೇನು ಇಂಟ್ರೆಸ್ಟ್ ಆಗಲಿಲ್ಲ. ಅಲ್ಲಿ ನೋಡಿ ಅವರೆಲ್ಲ ನೀರಲ್ಲಿ ಕಾಲು ಹಾಕೋದಕ್ಕೆ ಹೆದರ್ತಾಯಿದ್ರು. ಅದಾದಮೇಲೆ ನೋಡಿ ಇವಳು 100 ರೂಪೀಸ್ ಕೊಟ್ಟು ಈ ಆಟಕ್ಕೆ ಹೋಗಿದ್ದಾಳೆ. ನಮಗೆ ತಲೆ ಗಿರ್ರಂತ ಎಲ್ಲಿ ಭಯ ಆಗ್ತಿತ್ತು, ಬೀಳ್ತಾರೋ ಅಂತ. ಆ ಚಿಕ್ಕ ಮಗು ಅಂತೂ ಇನ್ನೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಮನೆಗೆ ಏನಾದರೂ ತೊಗೊಳ್ಬೇಕಂದ್ರೆ ತೊಗೊಳ್ಬೋದು, ಮನೆ ಐಟಮ್ಸ್ಗಳು. ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ, ನೋಡ್ಕೊಂಡು ಬಂದ್ವಿ ಅಷ್ಟೆ. ಅದಾದಮೇಲೆ ನೋಡಿ ಕಾರ್. ಇಲ್ಲಿ ಕೂಡ ಗೇಮ್ಸ್ ಇದೆ, ಒಂದೊಂದು ಇದರಲ್ಲಿ ಒಂದೊಂದು ಗೇಮ್ಸ್ ಇದೆ. 100 ರೂಪೀಸ್ ಫೀ ಮಾಡಿ ಯಾವುದಾದ್ರೂ. ಇದು ನೋಡಿ, ಇದು ತುಂಬ ಇಷ್ಟ ಆಯಿತು ನಂಗೆ. ಕಾರು, ಬೈಕು. ಇಲ್ಲಿ ಬಲೂನ್ನ ಶೂಟ್ ಮಾಡೋಂಥದ್ದು 7 ಇವು ಕೊಡ್ತಾರೆ, ಬುಲೆಟು. ಅಲ್ಲಿ ಬಲೂನ್ನ ಶೂಟ್ ಮಾಡಿದ್ರೆ ವಿನ್ ಆಗ್ಬೋದು. ಈ ಒಂದು ಗೇಮು, ಇದನ್ನು ಕೂಡ ಆಡ್ತಾಯಿದ್ರು. ಬಟ್ ನಾವೇನು ಆಡಲಿಲ್ಲ. ನನಗೆ ಇದನ್ನು ಆಟ ಆಡಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು ಬೆಳ್ಳಿಗೆ. ಬಟ್ ಆಲ್ರೆಡಿ ಅವಳು ಬೇರೆ ಆಟಗಳನ್ನೆಲ್ಲ ಆಡಿದ್ರು. ಇದು ಬೆಳ್ಳಿ ಆಟ ಆಡೋಲ್ಲ. ಅದಾದಮೇಲೆ ಅವಳಿಗೆ ಆಗಲಿಲ್ಲ ಅಂತ ಹೇಳಿ 2 ಚಾನ್ಸ್ ಇರುತ್ತೆ. 1 ಚಾನ್ಸ್ ಅವಳು, 1 ಚಾನ್ಸ್ ಅವ್ರ ಅಮ್ಮ ಮಾಡಿದ್ರು. ಇದು ಒಂಥರ ಇಂಟ್ರೆಸ್ಟಿಂಗ್ ಇತ್ತು. ಬಲೂನ್ ಕ್ಯಾಚ್ ಮಾಡೋದು, ಬಾಲ್ ಕ್ಯಾಚ್ ಮಾಡೋದು. ಆ ಥರ ಆಟ ಆಡಿದಾಗ ಕಾನ್ಸಂಟ್ರೇಷನ್ನು, ಖುಷಿ ಕೂಡ ಆಗುತ್ತೆ. ಆಟ ಆಡಿಕೊಂಡು ಅದಾದಮೇಲೆ ಅವಳು ಸ್ವಲ್ಪ ಬಂದು ಕ್ಯಾಚ್ ಮಾಡಿದ್ಲ. ಆದಮೇಲೆ ರಾಧಾ ಅವಳು ಆಟ ಆಡಿದ್ಲು. ಈ ಕಡೆ ಬರೀ ಬಿಬ್ಬ, ಅಬ್ಸರ್ವ್ ಮಾಡಿ ಆ ಕಡೆ. ಹಾಂ
ಹಂಗೆ. ವಾವ್ ವಾವ್. ಈ ಕಡೆ ಬಾರೆ ನೀನು ಬರೀ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಕರ್ಕೊ. ಹಾಂ ಈ ಕಡೆ ಬಾ. ಓಯ್ಯಯ್ಯೋ ನೀನು ಚೆನ್ನಾಗಿ ಹಿಡಿಯೆ, ಚೆನ್ನಾಗಿ ಹಿಡಿಯೆ. ಇಲ್ಲಿ ಅಯ್ಯಯ್ಯೋ. ಟಚ್ ಮಾಡೋ ಹೋಗಿಲ್ಲ, ಸ್ವಲ್ಪ ಟಚ್ ಮಾಡಿದ್ರು ಸೌಂಡ್ ಬರುತ್ತೆ. ನಾನು ಆಡಿದೆ, ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಆಟ ನನಗೆ ಸ್ವಲ್ಪ ದೂರ ನಿಂತ್ಕೊಂಡಿರೋದ್ರಿಂದ ಲಾಸ್ಟಲ್ಲಿ ಬಂದು ಟಚ್ ಮಾಡಿಬಿಟ್ಟೆ. ಟಚ್ ಮಾಡಿದ್ರೆ ಸೌಂಡ್ ಆಗುತ್ತೆ, ಟಚ್ ಮಾಡಬಾರ್ದು. ಟಚ್ ಮಾಡ್ದೇ ಅದನ್ನು ನಿಧಾನವಾಗಿ ದಾಟಿಸ್ಬೇಕು. ನಾನು ದೂರ ನಿಂತಿರೋದ್ರಿಂದ ಆಟ ಅಷ್ಟೊಂದು ಲಾಸ್ಟಲ್ಲಿ ಹೋಗ್ಬಿಡ್ತು. ಬಟ್ ಚೆನ್ನಾಗಿತ್ತು, ಖುಷಿ ಆಯಿತು ನನಗೆ ಈ ಥರ ಆಟಗಳನ್ನ ಆಡಿ. ಸುಮಾರು ದಿನಗಳಾಗಿತ್ತು, ಆದ್ರೂ ಈ ಒಂದು ದಿನ ಮರೆಯೋಕ್ಕಾಗಲ್ಲ. ತುಂಬ ಖುಷಿಯಾಗಿರೋ ದಿನ. ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಟಚ್ ಆಗಿಬಿಡುತ್ತೆ, ಸೌಂಡ್ ಬರುತ್ತೆ. ಟಚ್ ಆಗಬಾರ್ದು. ಆಯಿತು. ಇಲ್ಲಿ ನೋಡಿ ಟ್ವಿಸ್ಟರ್ ಅಂತೆ. ಇದನ್ನು ನಾನು ನೋಡಿದ್ದೆ, ಬಟ್ ತಿಂದಿರಲಿಲ್ಲ. ಅವಳು ಬೆಳ್ಳಿಗೆ ಇಷ್ಟ ಅಂತ ಹೇಳಿ ಕೊಡಿಸಿದೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು ಟ್ವಿಸ್ಟರ್. ಚೆನ್ನಾಗಿತ್ತು. ಈ ಥರ ಎಲ್ಲ ಮಂಗನಾಟ ಆಡಿಕೊಂಡು ಆ ದಿನ ಚೆನ್ನಾಗಿತ್ತು. ಎಷ್ಟು ಬೇಗ ಮಾಡಿಕೊಟ್ರು. ಬಟ್ ಟ್ವಿಸ್ಟರ್ನ ನಾನು ತಿಂದಿರಲಿಲ್ಲ. ಇದು ಫಸ್ಟ್ ಟೈಮು, ಬಟ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅವ್ರು ಮಾಡಿಕೊಡೋವರೆಗೂ ನೋಡ್ತಾ ಇದ್ದು. ಪೊಟೊಟೊ ಟ್ವಿಸ್ಟರ್. ಅವಳಿಗೆ ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಚೆನ್ನಾಗಿ ಕೂಡ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಾಣೋದಿರಲಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ತಿಂದೆ. ಭಾಳ ಇಷ್ಟ ಆಯಿತು. ಅದಾದಮೇಲೆ ಊಟಕ್ಕೆ ಬಂದ್ವಿ. ಎಲ್ಲ ಜ್ಯೂಸ್ ಕುಡಿದ್ವಿ ಲಾಸ್ಟಲ್ಲಿ. ಜ್ಯೂಸೆಲ್ಲ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇನ್ನೇನು ಸಂಜೆ ಆಯಿತು. ಈ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ ನಮಗೆ. ಬಹಳ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಈ ಥರ ಯಾವಾಗಲಾದರೂ ಹೋಗ್ತಾ ಇರಬೇಕು ಅಂತ ಅನ್ನಿಸ್ತು. ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಸ್ನೇಹಿತರು. ಭಾಳ ಇಷ್ಟ ಆಯಿತು ಕೂಡ. ಅದೆಲ್ಲ ಮುಗಿಸ್ಕೊಂಡು ನೋಡಿ ಹೋಳಿಗೆ ತೊಗೊಂಡು ಕಾಫಿ ಕುಡಿದು ಜ್ಯೂಸ್ ಕುಡ್ಕೊಂಡು ಲಾಸ್ಟಿಂಗಲ್ಲಿ ಹೊರಟ್ವಿ. ಇದನ್ನಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಅವಳಿಗೆ ತುಂಬ ಖುಷಿ ಆಯಿತು. ಇನ್ನೇನು ಹೋಗೋದು ಬೇಡ ಕಣೆ, ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಆಟ ಹಿಡ್ಕೊಂಡು ಎಲ್ಲ ಹಂಕದವರೆಗೂ ಬಂದು ಮನೆಗೆ ಹೊರಟ್ವಿ. ಏನೋ ಒಂಥರ ಬೇಜಾರಾಗ್ತಿತ್ತು, ಹೊರಟಿವಲ್ಲ ಇವತ್ತು ಅಂತ. ಬಂದೆ. ಹಾಗೆ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೋಗಿಲ್ವೋ ಒಂದು ಸರಿ ಹೋಗಿ. ಇದು ನೋಡಿ 10 ವರ್ಷದ ಸ್ನೇಹಕ್ಕೆ ಒಂದು ಖುಷಿ. ಅಂದರೆ 10 ವರ್ಷದಿಂದನೂ ನಾವು ಹೇಗಿದ್ದೀವಿ ಹಾಗೇ ಇದ್ದೀವಿ, ಸ್ವಲ್ಪನೂ ಚೇಂಜಸ್ ಇಲ್ಲ. ಯಾವಾಗಲೂ ಸ್ನೇಹ ಮಾಡೋದು ಮುಖ್ಯ ಅಲ್ಲ, ಅದನ್ನು ಉಳಿಸ್ಕೊಳ್ಳೋದು ತುಂಬ ಜವಾಬ್ದಾರಿ ಅದಂಥ ಒಂದು ಕೆಲಸ ಆಗಿರುತ್ತೆ ನಮಗೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.